ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ದಿನದ ವಿಡಿಯೋನ ಮಾಡಿದ್ದೀನಿ. ಶಿವರಾತ್ರಿ ಹಬ್ಬದ ದಿನ ಈ ರೀತಿಯಾಗಿ ನಾನು ಪೂಜೆ ಮಾಡಿಕೊಂಡೆ. ಮನೆ ಮುಂದೆ ಗಿಡದಲ್ಲಿ ಬಿಟ್ಟಿರುವಂತಹ ಹೂಗಳನ್ನ ಕಿತ್ಕೊಂಡು ನಾನು ದೇವರಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಬಟನ್ ರೋಸ್ ಎಲ್ಲ ಇತ್ತು, ಅದನ್ನೆಲ್ಲ ಪುಟ್ಟದಾಗಿ ನೀಟಾಗಿ ಮಾಡಿಸಿ ನಾನು ಈ ರೀತಿ ಕಳಸಕ್ಕೆಲ್ಲ ಇಟ್ಟು ಪೂಜೆ ಮಾಡಿದೆ. ಮತ್ತು ನೈವೇದ್ಯನೂ ಕೂಡ ಏನೇನು ಮಾಡಿದ್ದನೋ ಅದನ್ನು ಕೂಡ ಈ ಥರ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ವಿಡಿಯೋದಲ್ಲಿ ಉಪವಾಸ ಮಾಡುವವರಿಗೆ ಉಪಹಾರ ಮಾಡ್ಕೊಳ್ಳೋದನ್ನು 2 ರೆಸಿಪಿ ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಶಿವರಾತ್ರಿ ಹಬ್ಬನ ಎಲ್ಲ ಕೂಡ ಮಾಡ್ತಾರೆ. ಶಿವರಾತ್ರಿ ಅನ್ನೋದು ಅವತ್ತು ಶಿವ ಮತ್ತು ಪಾರ್ವತಿ ಮದುವೆ ದಿನ ಅಂತಲೂ ಕೂಡ ಹೇಳ್ತಾರೆ. ಒಂದೊಂದು ಹತ್ರ ಒಂದೊಂದು ಹೇಳ್ತಾರೆ. ಈ ಥರನೂ ಕೂಡ ಹೇಳ್ತಾರೆ. ಸಮುದ್ರ ಮಂಥನ ಮಾಡಬೇಕಾದ್ರೆ ವಿಷ ಬಂದಿರುತ್ತಲ್ಲ, ಆ ವಿಷನ ಶಿವ ಸೇವಿಸ್ತಾರಲ್ಲ, ಆ ಸೇವಿಸಿದ್ದು ವಿಷ ಬಾಡಿಗೆಲ್ಲ ಹೋಗಬಾರ್ದು ಅಂತೇಳಿ ಅವತ್ತು ನೈಟ್ ಜಾಗರಣೆ ಮಾಡಿದ್ರು ಅಂತ ಅದನ್ನು ಕೂಡ ಶಿವರಾತ್ರಿ ಅಂತ ಹೇಳ್ತಾರೆ. ಇನ್ನೂ ಬೇರೆ ಬೇರೆ ಥರನೂ ಶಿವರಾತ್ರಿ ಬಗ್ಗೆ ಹೇಳ್ತಾ ಇರ್ತಾರೆ. ಮತ್ತು ಶಿವರಾತ್ರಿ ಹಬ್ಬದ ದಿನ ಅಂತೂ ಉಪ್ಪಿಟ್ಟು, ಹೆಸರು ಕಾಳು, ತಂಬಿಟ್ಟು ಆ ಥರ ತಿಂಡಿಗಳನ್ನ ಮಾಡ್ಕೊತಾರೆ. ನಾನು ಅದೇ ರೀತಿಯಾಗಿ ತಂಬಿಟ್ಟು ಕೂಡ ಮಾಡಿದೆ. ತಂಬಿಟ್ಟು ಮಾಡಿರೋ ಫುಲ್ ವಿಡಿಯೋನ ನಾನು ಇನ್ನೊಂದು ವಿಡಿಯೋದಲ್ಲಿ ಸಪ್ರೇಟ್ ಹಾಕಿದ್ದೀನಿ. ನೀವು ಕೂಡ ಅದನ್ನು ನೋಡಿ ತಂಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಆಗೂ ಇದೆ. ನಾನು ಇಲ್ಲಿ ತಂಬಿಟ್ಟು ಕೂಡ ಮಾಡಿಕೊಂಡಿದ್ದೆ. ನೆಕ್ಸ್ಟು ಉಪವಾಸದ ದಿನ ಒಬ್ಬೊಬ್ರು ಏನೂ ತಿನ್ನೋದೇ ಇಲ್ಲ. ಒಬ್ಬೊಬ್ಬರು ಉಪ್ಪಿಟ್ಟೆಲ್ಲ ತಿಂತಾರೆ, ಕೆಲವರು ಅಕ್ಕಿಯೆಲ್ಲ ಇರುತ್ತೇನೋ ಅನ್ನೋ ಥರ ಇರುತ್ತೆ. ಅದರ ಬದಲಿಗೆ ಏನಾದರೂ ತಿಂದೇ ಇರೋಕ್ಕಾಗಲ್ಲ ಅನ್ನೋರು, ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅನ್ಸೋರು ಈ ಥರ ಸೀಮೆ ಅಕ್ಕಿನ ಯೂಸ್ ಮಾಡಿಕೊಂಡು ಈ ಥರ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಉಪವಾಸದ ತಿಂಡಿನ ಮಾಡ್ಕೊಳ್ಳಿ. ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಸೀಮೆ ಅಕ್ಕಿನ ತೊಗೊಂಡಿದ್ದೀನಿ. ಸೀಮೆ ಅಕ್ಕಿ ತೊಗೊಂಡು ಅದನ್ನು ನೀಟಾಗೆಲ್ಲ ತೊಳ್ಕೊತಾ ಇದ್ದೀನಿ. ತುಂಬ ಗಟ್ಟಿಗೆ ಇರುತ್ತಲ್ಲ, ಒಂದು 5 ನಿಮಿಷ ಏನಾಗಲ್ಲ ನೀರಲ್ಲೇ ಬಿಡಿ. ನೀರಲ್ಲಿ ಬಿಟ್ಬಿಟ್ಟು ನೀರೆಲ್ಲ ಸಪ್ರೇಟ್ ಮಾಡಿಬಿಡಿ. ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ನೀರನ್ನ ಸ್ವಲ್ಪ ಹಾಕಿ 1-2 ಸೆಕೆಂಡ್ ಹಾಗೆ ಬಿಡಿ. ಮತ್ತು ನೀರು 1 ಡ್ರಾಪ್ ಹಿಡ್ದ ಹಾಗೆ ಅದನ್ನೆಲ್ಲ ಸೋಸಿಬಿಟ್ಟು ಮುಚ್ಚಿಟ್ಬಿಡಿ. ಆವಾಗ ಒಂದೊಂದು ಸಲ ಒಂದು ಅರ್ಧ ಗಂಟೆಗೆ ಒಂದು ಸಲ ಡ್ರೈ ಆಗಿರುತ್ತೆ. 1-2 ಸೆಕೆಂಡ್ ನೀರನ್ನ ಚಿಮ್ಕಿಸ್ಬಿಟ್ಟು ಅದನ್ನು ಮತ್ತೆ ಮೇಲೆ ಕೆಳಗೆ ಮಾಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 2-3 ಅವರ್ಸ್ ನೆಂದರೆ ಅಂತ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ನೆನೆಯಕ್ಕೆ ಅಲ್ಲಿ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕಡಲೆ ಬೀಜ ಬೇಕು, ಅದಕ್ಕೆ ಕಡಲೆ ಬೀಜನ ತೊಗೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ನಾನಿಲ್ಲಿ 1/4 ಕೆಜಿಯಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ತೊಗೊಂಡು ನೀಟಾಗೆಲ್ಲ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ನಾವು ಸಿಪ್ಪೆ ತೊಗೋಬೇಕು. ಆ ಸಿಪ್ಪೆ ತೆಗಿಬೇಕಂದ್ರೆ ಸ್ವಲ್ಪ ಆರಿದ್ರೆ ಚೆನ್ನಾಗಿ ಸಿಪ್ಪೆ ಬರುತ್ತೆ ಅಂತೇಳಿ ನಾನು ಸ್ವಲ್ಪ ಆರಕ್ಕಿಟ್ಟು ಅದು ಆರೋಷ್ಟೊತ್ತಿಗೆ ನಾನು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನೊಂದು ಪಾತ್ರೆನ ಗಟ್ಟಿಯಾಗಿರೋ ತಳ ಇರೋವಂತಹ ಪಾತ್ರೆನ ಇಟ್ಟು ಅದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹೆಚ್ಚು ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅದು ಸೀದಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ಒಂದೊಂದು ದೊಡ್ಡ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ, ನಾನು ಕಟ್ ಮಾಡಿದೆ. ಅದು ಸಿಡಿಯುತ್ತೆ ನೋಡಿಕೊಂಡು ಜೋಪಾನ ಮಾಡಿ. ನಾನು ತುದಿ ಸ್ವಲ್ಪ ಕಟ್ ಮಾಡಿದ್ದೀನಿ ಸಿಡಿಯುತ್ತೆ ಅಂತೇಳಿ. ಈ ರೀತಿಯಾಗಿ ಹುರ್ಕೊಳ್ಳಿ. ನಾನು ಆ ದೊಡ್ಡದು ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನೆಲ್ಲ ಒಂದು ಹತ್ರ ತೆಗೆದಿಟ್ಕೊತಿದ್ದೀನಿ ಒಂದು ಪ್ಲೇಟ್ಗೆ. ಅದೇನಕ್ಕಪ್ಪ ಅಂತಂದರೆ ನೆಕ್ಸ್ಟ್ ನೋಡಿ. ಇವಾಗ ಮೆಣಸಿನ್ಕಾಯಿ ಹುರ್ಕೊಂಡಿದ್ದಾಯಿತು. ಮತ್ತು ನೆಕ್ಸ್ಟ್ ನಾನು ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನು ಈಗ ತರಿಯಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ತರಿಯಾಗಿ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ನೋಡಿ, ಇಲ್ಲಿ ಸೀಮೆ ಅಕ್ಕಿ ನೆಂದಿದೆ ಚೆನ್ನಾಗಿ. ನೀವು ಸೀಮೆ ಅಕ್ಕಿ ನೆಂದಾಗ ಹೇಳಿದ್ನಲ್ಲ, ಮಧ್ಯದಲ್ಲಿ ಒಂದು 1/2 an hourಗೆ ಒಂದೊಂದು ಸಲ ನೀರನ್ನ ಸ್ವಲ್ಪ ಡ್ರೈ ಆಗಿರುತ್ತೆ ಚಿಮ್ಕಿಸಿ ಮತ್ತೆ ಉಲ್ಟಾ ಮಾಡಿ, ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಮೆಣಸಿನ್ಕಾಯಿ ಎಲ್ಲ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ನಾನು ಇವಾಗ ಸೀಮೆ ಅಕ್ಕಿ ನೆಂದಿರೋದನ್ನು ಹಾಕೋತಾ ಇದ್ದೀನಿ. ನೋಡಿ ರೀತಿ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಅದ್ರ ಜೊತೆನೇ ಕಡಲೆ ಬೀಜ ಪೌಡ್ರ್ ಮಾಡಿದ್ದನ್ನು ಅದನ್ನು ಕೂಡ ಹಾಕೋತೀನಿ. ನೀವು ಬೇಕಂದರೆ ಈ ಥರನೂ ಹಾಕ್ಕೋಬೋದು, ಮಿಕ್ಸ್ ಮಾಡಿ ಇಟ್ಕೋಬೋದು. ಫಸ್ಟ್ ನೀವು ಸೀಮೆ ಅಕ್ಕಿ, ಕಡಲೆ ಬೀಜ, ಉಪ್ಪೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಏನು ಮಾಡಿ ಇಟ್ಕೊಂಡು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೋದು. ನಾನಿಲ್ಲಿ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ಅಷ್ಟೇ. ಉಪ್ಪನ್ನು ಹಾಕಿ ಎಲ್ಲ ಇಲ್ಲೇ ಒಟ್ಟಿಗೆ ಪಾತ್ರೆಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಂದರೆ ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕೋಬೋದು. ನಾನು ಇಷ್ಟೇ ಹಾಕೋದು, ಹೆಚ್ಚು ಸಾಮಾನು ಹಾಕೋಕ್ಕೆ ಹೋಗಲ್ಲ. ಇವಾಗ ಇದನ್ನು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಸ್ಲೋ ಫ್ಲೇಮಲ್ಲಿಟ್ಟು ಬಿಸಿ ಮಾಡ್ಕೊಳ್ಳಿ. ಓವನಲ್ಲಿ ಬಿಸಿ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದೇ ಪೌಡ್ರನ್ನ ನಾನು ಸ್ವಲ್ಪ ಇಟ್ಕೊಂಡಿದ್ದೆ, ಕಡಲೆ ಪೌಡ್ರನ್ನ, ಅದಕ್ಕೆ ನಾನೀಗ ಹುರಿದಿಟ್ಕೊಂಡಿದ್ನಲ್ಲ ಆ ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನೂ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಳ್ಳಿದ್ರೆ ಹಾಕ್ಕೋಬೋದು, ಮೊಸರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಹಾಕ್ಕೊಂಡು
ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಅದ್ರ ಜೊತೆ ತಿನ್ನೋಕ್ಕೆ ಚಟ್ನಿ ಇದೆ ಅಂತೇಳಿ ನಾನು ಮಾಡ್ಕೋತಾ ಇರೋದು ಇದನ್ನು. ಇವಾಗ ನಾನು ಅದನ್ನು ಚೆನ್ನಾಗಿ ಸೀಮೆ ಅಕ್ಕಿನ ಬಿಸಿ ಮಾಡಿಕೊಂಡು ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೀಮೆ ಅಕ್ಕಿ ಕೆಲಸ ಮುಗಿದ ನಂತರ ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ನಾನು ಹೆಸರು ಬೇಳೆ ಎಲ್ಲ ನೆನೆ ಹಾಕಿದ್ದೆ, ಅದನ್ನು ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. ಹಬ್ಬದ ದಿನ ಈ ಥರ ಎಲ್ಲ ತಿನ್ನೋರು ತಿಂತಾರೆ ಅಂಥೇಳಿ. ನಾನೇನೂ ತಿಂದಿರಲಿಲ್ಲ, ಸಂಜೆ ತಿಂದಿದ್ದು. ಇದಕ್ಕೆ ನಾನು ಹೆಸರು ಬೇಳೆಗೆ ಸಿಂಪಲಾಗಿ ಒಂದು ಸಾಸಿವೆ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮತ್ತು ಕಾಯಿ ತುರಿನೂ ಹಾಕಿ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಹೆಸರು ಬೇಳೆನೂ ಒಂದು ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಮಾಡಾದ್ಮೇಲೆ ನನ್ನ ಮಗಳು ಹಾಗೆ ಅವತ್ತೊಂದು ದಿನ ಹಬ್ಬದ ದಿನ ಶಿವನ್ ಪಿಕ್ಚರ್ ಬಿಡಬೇಕು ಅಮ್ಮ, ಒಂದು ಡ್ರಾಯಿಂಗ್ ಮಾಡ್ತೀನಿ ಕಣಮ್ಮ ಅಂತೇಳಿದ್ಲು. ಮಾಡಿದ್ಲು, ಚೆನ್ನಾಗೂ ಬಂತು. ಚೆನ್ನಾಗಿತ್ತಲ್ಲ ಅಂಥೇಳಿ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅಲ್ಲಿ ಹಾಕಿದ್ದೀನಿ. ಅವಳು ನೀಟಾಗಿ ಬಿಡಿಸಿದ್ದಾಳಲ್ವ, ಸ್ವಲ್ಪ ಮೂಗೊಂದು ನಾನು ಸ್ವಲ್ಪ ಬಿಡಿಸ್ಕೊಟ್ಟೆ ಅಷ್ಟೇ. ಇನ್ನೆಲ್ಲ ಫುಲ್ ಅವಳೇ ಬಿಡಿಸಿ ಕಲರ್ ಹಾಕಿರೋದು, ಬ್ಲ್ಯಾಕ್ ಒಂದು ಯೂಸ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಾಗಿ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಹಾಕೋಣ ಅಂತೇಳಿ ಹಾಕಿದ್ದೀನಿ. ನನ್ನ ಮಗಳು ಬಿಡಿಸಿದ ಶಿವನ ಡ್ರಾಯಿಂಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೀಮೆಕ್ಕೆಲ್ಲ ರೆಡಿಯಾಗಿತ್ತಲ್ಲ, ಅದನ್ನು ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕಿ ಹೆಸರುಬೇಳೆ ಹಾಕಿ ನಾನು ಚಟ್ನಿ ಜೊತೆ ಸಂಜೆ ಇದನ್ನೆಲ್ಲ ತಿಂದೆ. ಇದಾದ ನಂತರ ನಾನು ಸೀಮೆಕ್ಕಿ ಯೂಸ್ ಮಾಡಿ ಇನ್ನೊಂದು ಡಿಶ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ನೆನೆಸಿರೋ ಸೀಮೆಕ್ಕಿ ಹಾಕೋತಾ ಇದ್ದೀನಿ. ಮತ್ತು ಪೌಡ್ರ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜದ ಪೌಡ್ರನ್ನೂ ಕೂಡ 3/4 ಬೌಲಷ್ಟು ಹಾಕೋತಾ ಇದ್ದೀನಿ. ಮತ್ತು ಮೆಂತ್ಯ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೆ ನೀಟಾಗಿ ತೊಳೆದು. ಮತ್ತು ಜೊತೆಗೇ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ಉಪ್ಪು ಹಾಕ್ಕೊಳ್ಳಿ, ಗೊತ್ತಾಗಲ್ಲ ಸೀಮೆ ಅಕ್ಕಿಗೆಲ್ಲ ಹಾಕಿದಾಗ. ಮತ್ತು ಒಂದು 3/4 ಸ್ಪೂನಷ್ಟು ಚಿಲ್ಲಿ ಪೌಡರು ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೆಣಸಿನ್ಕಾಯಿ ನಾನು ಆಲ್ರೆಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ನೀರಂತೂ ಸ್ವಲ್ಪನೂ ಹಾಕೊಳಕ್ಕೆ ಹೋಗ್ಬಿಡಿ, ಸೀಮೆ ಅಕ್ಕಿನೂ ಸ್ವಲ್ಪ ಮೆತ್ತಗೆ ಇರುತ್ತೆ ನೆಂದಿರೋದ್ರಿಂದ ನೀರಲ್ಲೇ, ಹಾಗಾಗಿ ನೀರನ್ನೇನು ಹಾಕ್ಕೊಳಕ್ಕೆ ಹೋಗ್ಬಿಡಿ. ಈ ಥರನೇ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ನೀಟಾಗಿ ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಕಲಿಸ್ಕೊಂಡಿಟ್ಕೊಂಡು ಈ ರೀತಿ ಶೇಪಾಗಿ ಕೈಲೇ ಈ ರೀತಿ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಅಂಟ್ತಾ ಇರುತ್ತೆ, ಸ್ವಲ್ಪ ಕೈಗೆ ನೀರು ಹಚ್ಕೊಳ್ಳಿ. ಈ ರೀತಿ ಎಲ್ಲ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ಎಲ್ಲನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಎಲ್ಲ ಒಂದು ಸಲ ಮಾಡಿ ಇಟ್ಕೊಂಬಿಡಿ. ಈ ರೀತಿ ಮಾಡಿ ಇಟ್ಕೊಂಡು ನಾನಿಲ್ಲಿ ಪಕ್ಕದಲ್ಲಿ ಆಲ್ರೆಡಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಕಾದ ನಂತರ ನೋಡಿ, ಈಗ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಇವಾಗ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಳಗೆ ಹಾಕ್ಕೊಂಡು ನೀಟಾಗಿ ಕರ್ಕೊಳ್ಳಿ, ಒಂದು ಗೋಲ್ಡನ್ ಕಲರ್ ಬರೋವರೆಗೆ ನೀಟಾಗಿ ನೋಡಿ. ಕಲರ್ ಚೇಂಜ್ ಆಗ್ತಾಯಿದೆ, ಆ ಥರ ಬೇಯಿಸ್ಕೊಳ್ಳಿ. ಎರಡು ಕಡೆನ ಸೇರಿಸಿ ವಡೆ ಯಾವ ರೀತಿ ಬೇಯಿಸ್ಕೊತೀರ ಆ ರೀತಿ. ನೋಡಿ, ಈಗ ಬೆಂದೆಲ್ಲ ಆಗಿದೆ. ನೋಡಿ, ನಾನೊಂದು ಪ್ಲೇಟಿಗೆ ಜೋಡಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಬಿಸಿಲಂತ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಆಲ್ರೆಡಿ ಚಟ್ನಿ ಇತ್ತಲ್ಲ, ಚಟ್ನಿ ಜೊತೆಯಲ್ಲಿ ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ಈಸಿಯಾಗಿ ಸೀಮೆ ಅಕ್ಕಿ ಇದ್ದರೆ ಮಾಡ್ಕೊಳ್ಳಿ. ಹೇಗಿತ್ತು ಟೇಸ್ಟ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅದನ್ನು ಉಪವಾಸ ಟೈಮಲ್ಲಿ ನೀವು ಆ ಥರ ಮಾಡ್ಕೊಂಡು ತಿನ್ಬೋದು. ಒಬ್ಬರು ಎಣ್ಣೆಲಿ ಕರೆದಿರೋದು ಇಷ್ಟಪಡಲ್ಲ ಉಪವಾಸ ಟೈಮಲ್ಲಿ, ಇನ್ನು ಅಂಥವ್ರು ಈ ಥರ ಮಾಡ್ಕೊಂಡು ತಿನ್ನಿ. ಬಾಕಿ ಟೈಮಲ್ಲೂ ಕೂಡ ಸೀಮೆ ಅಕ್ಕಿ ಇದ್ದರೆ ಈ ರೀತಿ ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಟೈಮ್ಗೆ ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ. ಉಪವಾಸಗಳಲ್ಲಿ ಗೆಣಸು ಕೂಡ ತಿಂತಾರೆ. ಗೆಣಸಿತ್ತು ಅಂತೇಳಿ ನಾನು ಈ ರೀತಿನೂ ಮಾಡ್ಕೊಂಡು ತಿಂದ್ವಿ. ಹಸಿಗೆ ಗೆಣಸು ತಿನ್ನೋರು ತಿಂತಾರೆ, ನನಗೂ ಹಸಿದೇ ಇಷ್ಟ. ಈ ಥರನೇ ಬೇಯಿಸೋದಕ್ಕಿಂತ ಬೇಯಿಸೋಣ ಸ್ವಲ್ಪ ಅಂತೇಳಿ ಬೇಯಿಸ್ಕೊಂಡು ಇದನ್ನು ನೀಟಾಗೆಲ್ಲ ತೊಳ್ಕೊಂಡೆಲ್ಲ ಆದಮೇಲೆ ಒಂದು ಪಾತ್ರೆಗೆ ಹುಲ್ಲಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಡೈರೆಕ್ಟ್ ನೀರೊಳಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಹುಲ್ಲು ಹಾಕಿ ಅದಕ್ಕೆ ಈ ಥರ ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಅರ್ಶಿಣದೆಲೆ ಸಿಗೋರು ಅರ್ಶಿಣದೆಲೆ ಹಾಕಿ ಒಳಗೆ ಬೇಯಿಸಿ ಚೆನ್ನಾಗಿರುತ್ತೆ, ಅದರ ಸ್ಮೆಲ್ಲೆಲ್ಲ. ಹುಲ್ಲು ಹಾಕಿ ಮಾಡಿದ್ದೀನಿ, ಅರ್ಶಿಣದೆಲೆ ಇರಲಿಲ್ಲ ಅಂಥೇಳಿ. ನೋಡಿ, ಈಗ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳಿ. ವಿಷಲ್ ಅಂತೂ ಕುಗ್ಸೋಕೆ ಹೋಗ್ಬಿಡಿ, ವಿಷಲ್ ಕುಗ್ಸಿರೋಂಥ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಬೇಕಾದ್ರೆ ಮಾಡಿ ನೋಡಿ. ನಾನು ಜಸ್ಟ್ ಒಂದು ಲಿಟಲ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದು. ಬೆಂದಾಗ ಈಗ ಚಾಕಲ್ ಈ ಥರ ಹಿಂಗೆ ಹಾಕಿ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ರೀತಿ ನೋಡಿದೆ ಆ ರೀತಿ ನೋಡ್ಕೊಳ್ಳಿ. ನೋಡಿ, ಈಗೆಲ್ಲ ಬೆಂದಾಗಿದೆ. ನಾನೊಂದು ಬೌಲಿಗೆ ಜೋಡಿಸಿದ್ದೆ. ಮತ್ತು ಈಗ ಸಿಪ್ಪೆಲ್ಲ ಬಿಡಿಸಿ ಒಂದು ಪ್ಲೇಟ್ಗೂ ಕೂಡ ಇಟ್ಟಿದ್ದೀನಿ. ಒಬ್ಬೊಬ್ಬರು ಗೆಣಸೆಲ್ಲ ಸ್ವೀಟ್ ಇರುತ್ತೆ ಅಂತೇಳಿ ಸಕ್ಕರೆ ಏನು ಹಾಕ್ಳೋಕೆ ಹೋಗಲ್ಲ, ಬರೀ ಹಾಗೆ ತಿಂತಾರೆ. ಒಬ್ಬೊಬ್ಬರು ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡಿ ತಿಂತಾರೆ. ನಾನು ಇಲ್ಲಿ ಸಕ್ಕರೆನೇ ಇಟ್ಟಿದ್ದೀನಿ, ಬೆಲ್ಲದ ಪೌಡರ್ ಇರಲಿಲ್ಲ, ಖಾಲಿಯಾಗಿತ್ತು ಅಂಥೇಳಿ. ಇದನ್ನು ಗೆಣಸನ್ನ ಹಾಲು ಜೊತೆನೂ ಕೂಡ ತಿಂತಾರೆ. ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು
ತಿಂತಾರೆ, ಅದು ಚೆನ್ನಾಗಿರುತ್ತೆ. ಗೆಣಸು ಸಿಕ್ಕಿದಾಗ ಈ ರೀತಿ ಮಾಡಿ ನೋಡಿ. ಮತ್ತು ಉಪವಾಸ ಟೈಮಲ್ಲಿ ಬೇರೆ ತಿನ್ನೋದಕ್ಕಿಂತ ಈ ಥರ ತಿನ್ನೋಣ ಅಂಥೇಳಿ ತಿಂತಾರೆ. ಗೆಣಸಿತ್ತಲ್ಲ ಅಂಥೇಳಿ ಈ ರೀತಿ ಉಪವಾಸದ ದಿನ ಮಾಡ್ಕೊಂಡಿದ್ವಿ. ಉಪವಾಸಕ್ಕೆ ಯೂಸ್ ಆಗುತ್ತೆ ಅಂಥೇಳಿ ಈ ರೀತಿ ರೆಸಿಪಿಗಳನ್ನ ಮಾಡಿದ್ದೀನಿ. ಈ ರೆಸಿಪಿ ಹೇಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.